ಅಭಿಮಾನಿಗಳೇ, ಎಲ್ಲರಿಗೂ ಶುಭೋದಯ. ಮುಂಜಾನೆ ಎದ್ದ ನಮ್ಮ ಮನೆಯೊಳಗೆ ನಿನ್ನೆಯಿಂದ ಅವಾಜ್ ಯಾರು ಬಂದೈತಿ ಏನು ಅನ್ನಂಗೆ ಗೊತ್ತಾಗ್ಬಾರ್ದು ಯಾರ್ದು ಇದು. ಆಮೇಲೆ ಮ್ಯಾವು 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 ಮಾಡಿ ಚಾಲು ಮಾಡೈತಿ. ಯಾರು ಏನಿದು ಬೆಕ್ಕಿಂದು ಈಗ ಮುಗ್ದದ ಅನ್ನೋ ತನಕ ನಮ್ಮ ಮನೆಯೊಳಗೆ ಮತ್ತೆ ಬೆಕ್ಕ ಏನು ಚಾಲು ಆಯ್ತವ ಇದು. ಮತ್ತು ಅದು ಹುಡುಗ ಅದ ಅಂತ ಶಾಂಭವಿ ಅಂತ ಇದ್ದಾಳೆ. ಅಮ್ಮ ಅದು ಹುಡುಗ ಐತಂತ. ಮೊದ್ಲಿನ ಕ್ಯಾಟ್ ನಮಗೆ ಇಂಥವ ಇದ್ದು ಒದ್ರಿ ಗಂಟ್ಲು ಹಾರ್ಕೊಳತೈತಿ, ತ್ರಾಸು ಆಗತೈತಿ ನಮಗೆ ನೋಡಿ. ಒಳಗೂ ಕರ್ಕೊಳಕ್ಕೆ ಆಗತ್ತು. ಶಾಂಭವಿ ಏನು ಹಿಂಗಾದ್ರೆ ಹೊರಗೆ ಹಾಲು ಹಾಕಿ ಕಳಿಸ್ರಿ ಅಂದ್ರೆ ದಿನ ಒಂದೊಂದು ತಾಸಿಗೆ ಹಾಲು ಹಾಕಾಕ ಹೋಗ್ತೇನೆ ನಾ ಹೊರಗೀಗ. ಅದಕ್ಕೆ ತಾತ ಹಾಕ್ತಾರೆ. ತಾತ ಇನ್ನು ಟೈಮ್ ಇರಾಕ್ ಬಂದಾರ. 4 ದಿನ ಒಳಗೆ ಹೋಗ್ಬಿಡ್ತಾರ ಅವ್ರು. ಇಲ್ಲ ಒಂದ್ಸಲ ಹಚ್ಕೊಂಡು ಅಂದ್ರೆ ಹೋಗಲ್ಲ. ನಂಗೆ ಗೊತ್ತೈತಿಲ್ಲ, ನಾವು ಎಷ್ಟು ಅದ್ರದ್ದು ಎಲ್ಲ ಮಾಡೇವಿ. ಆಯಿತು ಅಪ್ಪ ಬಂದ್ಮೇಲೆ ಕೇಳೋನು. ಮತ್ತು ಅದು ಹಾಲು ಕುಡಿಯಲ್ಲ ಅನಿಸ್ತೈತೆ. ಮೀನಾ ಮತ್ತು ಚಿಕನ ಇದು ಎಲ್ಲ ತಂತಲ್ಲಿ ಇಡಬೇಕಾಗ್ತೈತೆ. ಆಯಿತು ಅದ ಏನು ಮಾಡ್ತಿ ಮಾಡೋದಕ್ಕೆ. ಆಮೇಲೆ ತಂದು ನೀನೇ ಅದಲ್ಲ ಈಗ ಇಲ್ಲೇ ಮ್ಯಾವ್ ಮಾಡ್ಕೊಂಡು ಕೂತಿದ್ದಿ. ಏನು ಹೇಳೋದು ಹೇಳಿ. ಇದೇನು ಚಲೋ ಆತಂತ ಹೊಸದು ನಮ್ಮ ಮನ್ಯಾಗ. ಮತ್ತೀಗ ಇಷ್ಟು ವರ್ಷ ಅವ್ರದ್ದಲ್ಲದ ಖರೆ ಅದೇನು ಸಾಕ್ತಾರ ಅವ್ರು. ಎರಡೆರಡು ಅವ್ರ ಮನ್ಯಾಗ ಒಂದು ಐತಿ. ಈಗ ಏನಾದರೂ ಒಳ್ಳೆ ಸಲುವಾಗಿ ಬಂದಿತ್ತಂದ್ರೆ ನಮ್ಮ ಮನೆಗದ ಖರೆ ಏನು ಗೊತ್ತಿಲ್ಲಲ್ಲ. ಇಲ್ಲಿ ಬಾಗಿಲ ಕಡೆ ಬಂದು ಒದ್ರಾತೈತೆ ಅಂದ್ರೆ ಏನಂತ ಹೇಳೋದಂತ. ಈಗ ಅದು ಯಾಕೆ ಬಂದೈತೆ ಅಂದ್ರೆ ನಮಗೆ ಸ್ವಲ್ಪ ಮನುಷ್ಯತ್ವ ಐತೆಲ್ಲ, ನಮಗದು ನೋಡೋಕ್ಕಾಗಲ್ಲ. ಖರೆ ಹಾಲು ಹಾಕಿದ್ರೆ ಅಪ್ಪ ಬೈತಾರೆ ನಂಗೆ ಭಾಳ. ಈಗ ಬಂದಮೇಲೆ ಅದೇನು ರೂಢಿ ಹಚ್ಕೊಂಡು ಇವತ್ತು 1 ವಾಟಿ ಹಾಕ್ತಿ, ನಾಳೆ 2 ವಾಟಿ ಹಾಕ್ತಿ, ಬಂದವ್ರಿಗೆ ಚಾ ಮಾಡಿಕೊಡ್ತಿ. ಹಿಂಗೆ ಹಾಕಿದ್ವು ಅಂದ್ರೆ ಆತ ಅದ ನನಗೆ ಗೊತ್ತೈತ್ಲ. ಮತ್ತು ನಾ ಬಯಸ್ಕೊಳ್ಳೋದವ. ನೀ ನನ್ನ ಜೊತೆ ಅವಾಗ ವಾದ ಕೇಳಿತಿ ಅಲ್ಲ. ಈಗ ಅಪ್ಪ ನಂಗೆ ಹೇಳಾಕಿದ್ರೆ ನೀವು ಅದಕ್ಕೆ ಅವಾಗ ನೀ ಹೇಳ್ಬೇಕು ನಾ ಆಗ್ತೈತೆ. ನನ್ನ ಮತ್ತು ಅಪ್ಪನ ಜಗಳ ಆತಂದ್ರೆ ಅವಾಗ ನೀ ನಡು ಬಂದು ಆಮೇಲೆ ಸಾಲ್ವ್ ನೀನು ಮಾಡ್ಬೇಕಾಗ್ತೈತೆ. ಅವ್ರಿಗೆ ಮಂದಿಗೂ ಚಾ ಮಾಡಿ ಹಾಕ್ತಿ, ಮತ್ತು ಬೆಕ್ಕಿಗೂ ಚಾ ಕೊಡಾತಿ, ಹಾಲು ಕೊಡಾತಿ. ಮತ್ತು ನನಗೇನು ಇಲ್ಲ, ನನಗೆ ಮೊಸರು ಇಲ್ಲ, ಏನಿಲ್ಲ, ನನ್ನ ಪರಿಸ್ಥಿತಿ ಇಂಥದ್ದು ಮಾಡಿಟಿ ಅಂತ ಅಂದಮೇಲೆ ನೀ ಏನು ಮಾಡ್ತಿ ಮಾಡು. ಯಾಕಂದ್ರೆ ಎಲ್ಲೋ ಹೋಗೈತಿ ಈಗ ನಮ್ದು ಆವಾಜ್. ನಮ್ದು ಮೂಕ್ ಪ್ರಾಣಿ ಜೊತೆ ಅನ್ಯಾಯ ಆಗತ್ತೈತೆ ಅನ್ನೋದ ನೋಡಿ. ಏನು ಮಾಡೋದು ಹೇಳಿ. ಈಗ ನಮಗೆ ಗೊತ್ತೈತೆ ಪರಿಸ್ಥಿತಿ. ನಮ್ಮ ಮನ್ಯಾಗ ಒಂದು 10 ಬೆಕ್ಕಿದ್ದು ಸಾಕಿದ್ದು ನಾವು. ನೀ ಇನ್ನೂ ಸ್ವಲ್ಪ ಪಲ್ಯ ತಗೋ. ಬೆಳಿಗ್ಗೆ ಎದ್ದು ಕೂಡಲೇ ನಮ್ಮ ಮನೆ ಒಳಗೆ ಸ್ಪೆಷಲ್ ಗ್ರೀನ್ ವಟಾಣಿ ಪಲ್ಯ, ಆಮೇಲೆ ಹೀರೆಕಾಯಿ ಪಲ್ಯ ರೆಡಿ ಅದ, ಮತ್ತು ಮೀನು ಸಾರು ಐತಿ ರಾತ್ರಿ ಮಾಡಿದ್ದ. ಇಲ್ಲೆಲ್ಲ ರೆಡಿ ಅದಾವ. ಆಮೇಲೆ ಇದು ಸಲಾಡು ರೆಡಿ ಐತಿ. ಚಪಾತಿ ಅಲ್ಲಿ ತಯಾರಾಗ್ತಾ ಇದಾವ. ಮತ್ತು ಕೆಲಸ ನೋಡ್ದದ ಅದು ಬೀಗ ಐತಂತ. ಇವತ್ತು ಶಾಂಭವಿದ ಡಬ್ಬ ಇದು ಕಟ್ಕೊಲಿಲ್ಲ. ಡಬ್ಬ ಬೇಡ ಅಂತಂದ್ಲ. ಅವಲ್ಲ ನೋಡ ಅಲ್ಲಿ ಬಂತು. ಮತ್ತು ಅಲ್ಲಿ ಇದು ಪ್ರೆಗ್ನೆಂಟ್ ಐತೆ ಅನ್ಸತೈತೆ ನಂಗೆ. ನಿಂಗೆ ಯಾಕೆ ಹುಡುಗ ಅನ್ಸತೈತಿ ಇನ್ನೂ. 8 ಗಂಟೆ ಆತ ನೋಡಿ. 8 ಗಂಟೆ ಅಂತಂದ್ರೆ ನಮ್ಮಲ್ಲಿ ಲಾಗ್ ಬರೋ ಟೈಮ. ನೋಡೋ ತನಕ 8 ಆಗೈತಿ. ಆಮೇಲೆ ಶಾಂಭವಿನೂ ಈಗ ಬೇಗ ಹೋಗಿದ್ದಾಳೆ. ಎಲ್ಲರೇ ಇಲ್ಲೆಲ್ಲ ಇಟ್ಟಾಳ. ಮತ್ತು ನಮ್ಮ ಮನೆಯೊಳಗಂತೂ ನಿಮ್ಗೆ ಈಗಾಗಲೇ ಗೊತ್ತೈತಿ. 2 ಜನ ಕೆಲಸದವ್ರು ಅದಾರ. ಒಬ್ರು ಒಳಗೆ ಅಡುಗೆ ಮನೆ ಒಳಗೆ ಎಲ್ಲ ಹೆಲ್ಪ್ ಮಾಡೋಕೆ ಒಬ್ರು ಅದಾರ. ಮತ್ತೊಬ್ರು ಈಗ ಕಸ ಗುಡ್ಸಕ್ಕೆ ನೆಲ ಒರ್ಸಕ್ಕೆ ಬರ್ತಾರೆ. ನಾವು ಭಾಳ ದಿನದಿಂದ ಅವರಿಗೆ ಹಚ್ಚಬೇಕಂತ ಹೇಳಿ ನಮ್ಗೆ ವಿಚಾರ ಇತ್ತು. ಈಗ ಟೈಮ್ ಕೂಡಿ ಬಂತು ನಮ್ದು. ಅದ ಇಲ್ಲೆಲ್ಲ ಹಾಸಿಗೆ ಎಲ್ಲ ಶರ್ಕೊನಿ ಇಲ್ಲೆಲ್ಲ ಕೂತೇನಿ. ಈ ಬೆಡ್ರೂಮ್ ಅವರಿಗೆ ಕೊಡಲ್ಲ ನಾವು. ಕಸ ಗುಡಿಸ್ಲಿಕ್ಕೆ ನಮ್ಮ ಬೆಡ್ರೂಮ್ಗಳು ನಾವು ಕ್ಲೀನ್ ಮಾಡ್ಕೋತೀವಿ. ನಾವು ಎಲ್ಲ ಇದೆಲ್ಲ ಒರೆಸ್ಕೊಂಡೆಲ್ಲ ಇಟ್ಕೋತೀವಿ. ಈಗ ಸದ್ಯಾಗ ನಾನು ಈ ರೂಮೆಲ್ಲ ಕ್ಲೀನ್ ಮಾಡ್ಕೋತೀನಿ ಪಟ. ನಿನ್ನೆ ಅವರು ಲಾಂಡ್ರಿದವರು ನಮ್ಮ ಬಟ್ಟೆಗಳನ್ನ ಐರನ್ ಮಾಡಿ ತಂದು ಕೊಟ್ಟು ಹೋಗ್ಯಾರ. ಇವೆಲ್ಲ ಜಾಗ ಹಚ್ಚೋದೈತಿ. ಅಲ್ಲಿ ಒಂದು ಸ್ವಲ್ಪ ಬಟ್ಟೆ ಇಟ್ಟಿದ್ದೀನಿ, ಅವೆಲ್ಲ ಜಾಗ ಹಚ್ಚೋದೈತಿ. ರೂಮ್ ಒಳಗೆ ಬೆಡ್ರೂಮ್ ಒಳಗೆ ಅಂತಂದ್ರೆ ನೀಟಾಗಿತ್ತಂದ್ರೆ ಶಂಕ ಯಾರಾದರೂ ಬಂದರೆ ನಮ್ಮ ಮನೆಯವ್ರ ರೂಮ್ ತೋರ್ಸಕ್ಕೆ ಬರ್ತಾರೆ. ಅವಾಗ ಸರಿ ಅನ್ಸಲ್ಲ. ಅದಕ್ಕೆ ಎಲ್ಲ ಒಂದು ಜಾಗ ಪಟ ಹಚ್ಕೊಂಡ್ಬಿಡ್ತೀನಿ. ಅಪ್ಪನೂ ಹೋಗವದಾನೀಗ. ಮತ್ತು ನಾನು ಈಗ ಈ ಥರ ಎಲ್ಲ ತಲೆಗೆ ಹಚ್ಕೊಂಡು ಕುಂತಿದ್ದೀನಿ ಇಲ್ಲಿ. ಇವತ್ತು ಅರಿಶಿನ ಬೇರೆ ಕಾರ್ಯಕ್ರಮ ಐತಿ. ಅರಿಶಿನದ ಸಪ್ರೇಟಾಗಿ ವಿಡಿಯೋ ಬಿಡ್ತೀನಿ ನಿಮಗೆ. ಈಗ ಹೋಗಿದ್ದು ಒಂದು 5 ನಿಮಿಷ ಆದರೂ ಆಗಲಿ ಸಪ್ರೇಟಾಗಿ ಬಿಡ್ತೀನಿ. ನಾವು ಮದುವೆ ಯಾರ್ದಿದೆ ಅಂತ ನಮ್ಮ ಮನೆಯವ್ರು ಹೇಳ್ತಾರೆ. ನಮ್ಗೆ ಈಗಾಗಲೇ ಕಾರ್ಡ್ ಕೊಟ್ಟು ಹೋಗ್ಯಾರ. ಅವ್ರ ಪರಿಚಯ ಇದೆ ನಿಮಗೆ. ಈಗ
ಸ್ವಲ್ಪ ಎಲ್ಲ ಇದು ತಲೆದೆಲ್ಲ ಒಣಗಲಿ, ಸ್ವಲ್ಪ ಡ್ರೈ ಆಗಲಿ, ಆಮೇಲೆ ತಲೆ ಸ್ನಾನ ಮಾಡ್ಕೋಬೇಕು. ಮತ್ತು ಇವತ್ತು ಒಂದು ಸ್ವಲ್ಪ ಶಾರ್ಟ್ ಫಿಲ್ಮ್ ಅದು ಮಾಡೋದೈತಿ, ಯಾವ ಥರ ಮಾಡ್ತೇವಂತ ಅದು ಹೇಳ್ತೇನೆ ನಿಮ್ಗೆ ಆಮೇಲೆ. ನೋಡೋಣ ಏನೇನಾಗ್ತದೆ. ಚಿನ್ನು ಅಂತೂ ಜಿಮ್ಗೆ ಹೋಗ್ಯಾರ, ಅಪ್ಪು ಅಂತೂ 8:00 ಹೋಗಾಮದಾನ. ಅದಕ್ಕೆ ಪಟ್ ನಾವು ಸ್ವಲ್ಪ ತಿಂಡಿ ಕೊಟ್ಟೆ. ಏನೇನಾಗ್ತದೆ ನೋಡೋಣ. ಪಪ್ಪ ಅಂತೂ ಸ್ವಲ್ಪ ಆರಾಮಾಗ್ಯಾರ ಈಗ. ಆಮೇಲೆ ಮತ್ತು ಅರ್ಶಿಣದ ಏನೇನು ಯಾವ ಬಟ್ಟೆ ಹಾಕೊಳ್ಳೋ ತಯಾರಿ ಅವೆಲ್ಲ ಮಾಡ್ಕೋಬೇಕು. ಮತ್ತು ಶಾರ್ಟ್ ಫಿಲ್ಮ್ದು ಒಂದು ಸ್ವಲ್ಪ ಅದೇನೇನು ಮಾಡ್ಕೋಬೇಕು ಅದೆಲ್ಲ ನೋಡ್ಕೋಬೇಕು. ಅದಕ್ಕೆ ಫಟಾಫಟ್ ರೆಡಿಯಾಗಿ ನಂದೇನೇನು ಕೆಲಸಗಳು ಅದಾವು ಮಾಡ್ಕೋತೀನಿ. ಹೌದಾ, ನಾವು ಮತ್ತು ಮದುವೆ ಇವತ್ತು ಅರ್ಶಿನಾಗ ಹೋಗ್ಬೇಕಲ್ಲ, ಸ್ವಲ್ಪ ಬೇಗ ಬಿಡ್ತೇವೆ. ಬೇಗ ಬಿಟ್ಟು ಆಮೇಲೆ ಸ್ವಲ್ಪ ಹೊತ್ತಲ್ಲಿ ಕೂತ ಮಾಡಿ ಬೇಗ ಬಿಟ್ಟು ಬಂದುಬಿಡ್ತೇವೆ ರಾತ್ರಿ ಟೈಮ್ನ ನೋಡ್ಕೊಂಡು. ಇವತ್ತು ಕನಬರ್ಗಿ ಕಡೆ ಐತೆ ಅಂತ ಅದು. ಇವತ್ತೆಲ್ಲ ಪಲ್ಲೆ ಕ್ಲೀನ್ ಆಯಿತು. ಜೋಳ ಬಿಸ್ಕೊಂಬರೋದೈತಿ. ಮತ್ತು ಎಲ್ಲ ಹಾಸಿಗೆ ಎಲ್ಲ ಇವ್ರು ತೊಳ್ಯಾಕೆ ಹಾಕತ್ತಾರೆ. ಇಲ್ಲಿ 9 ಗಂಟೆ ಟೈಮ್ ಆಯ್ತು. ಎಲ್ಲರದು ತಿಂಡಿ ನಡೆದೈತೆ. ಬೆಳಿಗ್ಗೆ ಎದ್ಕೊಳ್ಳಿ 9 ಗಂಟೆಗೆ ಅಂದ್ರೆ ನಮ್ಮ ಮನ್ಯಾಗ ಎಲ್ಲರದು ತಿಂಡಿ ತಯಾರಿರ್ತದೆ. ಈ ಪಪ್ಪಾಗೂ ತಿಂಡಿ ಕೊಟ್ಟೇವಿ. ಭಾಳ ಅಕ್ಷರ ತಿನ್ನೋ ಇಷ್ಟ ಆಯಿತು. ಚಾಯ್ನು ಮಾಡ್ತಾಯಿದ್ದೀನಿ. ಸ್ವಲ್ಪ ಟೈಮ್ 10 ಗಂಟೆ ಆಗೈತಿ. ಈಗ ನಮ್ಗೆ ಸ್ವಲ್ಪ ಒಂದು ಶಾರ್ಟ್ ಫಿಲ್ಮ್ ಮಾಡೋದೈತಿ. ನಂದು ಕೂದಲಾನು ಎಲ್ಲ ಇದನ್ನ ಡ್ರೈ ಆಗ್ಯಾವ. ಈಗ ಸ್ನಾನಕ್ಕೆ ಹೋಗೋದೈತಿ. ಯಾವ ರೀತಿ ಹಾಕೋತಿದ್ದೀನಿ ನೋಡಿ. ಇವತ್ತಂತೂ ಫುಲ್ ಅವತಾರನೇ ಬೀಳಾಯಿಸಿದ್ದು ನನ್ನಂತೂ. ನಾನೇನು ಹಚ್ಕೋತೀನಿ ಏನು ಇನ್ನೂರ್ಗೂ ವೈಟ್ ಕೂದಲಾಗಿಲ್ಲಲ್ಲ, ಅದು ಏನಂತ ನಿಮ್ಗೆ ಟಿಪ್ಸ್ ಒಂದ್ಸಲ ಹೇಳೋದೈತೆ ನಂಗೆ, ಹೇಳ್ತೀನಿ. ಸದ್ಯಾಗ ಸ್ನಾನ ಮುಗಿಸ್ಕೊಂಡು ಪಟ್ನ ರೆಡಿಯಾಗಿ ಬರ್ತೀನಿ. ಅಭಿಮಾನಿಗಳೇ, ರೆಡಿಯಾಗಿದ್ದೀವಿ. ಈ ಥರ ಒಂದು ಶಾರ್ಟ್ ಫಿಲ್ಮ್ ಮಾಡೋಣ ಅಂತ ಹೇಳಿ. ನಮ್ಮ ಉತ್ತರ ಕರ್ನಾಟಕದ ಮಂದಿಗೆ ಕಿರುಚಿತ್ರ ಅಂದ್ರೆ ಭಾಳ ಇಷ್ಟ. ನನಗೆ ಗೊತ್ತದ, ನಮ್ಮ ಕಿರುಚಿತ್ರಗಳು ಭಾಳ ಇಷ್ಟಪಟ್ಟು ನೀವು ನೋಡಿದ್ದೀರಾ. ಇವತ್ತು ಒಂದು ಕಿರುಚಿತ್ರ ಮಾಡೋಣಂತ ಬೆಳಗ್ಗೆದಿಂದ ರೆಡಿ ಆಗ್ತಾ ಇದೀವಿ. ಈಗ ಮಾಡೋಣ ಆಗ ಮಾಡೋಣ, ಈಗ ಮಾಡೋಣ ಆಗ ಮಾಡೋಣ ಅನ್ಕೋತ ಟೈಮ್ ಎಷ್ಟಾಗೈತೆ ನೋಡ್ರಿ. ಇಲ್ಲಿ 1 ಗಂಟೆ ಟೈಮ್ ಆಗೈತಿ. ಈಗ ಬರ್ರಿ ಯಜಮಾನ್ರ ಮಲ್ಕೊಳ್ಳೋ ಟೈಮ್ ಆತಿ. ಪಾಪ ಇಲ್ಲಿ ನೋಡಿ ಅವ್ರಿಗೆ ಏನ್ ಮಾಡಿ ಕೊಡ್ಸಿದೀನಿ. ನೋಡಿ ಏನ್ ಮಾಡಿ ಇವ್ರಿಗೆ ಕೊಡ್ಸಿದೀನಿ. ಇಬ್ರು ಮ್ಯಾಚಿಂಗ್ ಹಾಕೊಂಡ ರೆಡಿಯಾಗಿ ಕುಂತಿದೀವಿ. ಹೆಂಗ್ ಮಾಡ್ತಾ ಇದಾರೆ ನೋಡಿ ಇಲ್ಲಿ. ಅಲ್ಲ ಎಷ್ಟೊಂದು ಬಿದ್ದೀವ. ಈಗ ವಿಡಿಯೋ ಮಾಡೋ ಟೈಮ್ನಾಗ ಯಾಕೆ ಬೇಕಾಗೈತೆ ಅಂತ ಹಿಂಗ ಅಲ್ಲ ಏನ್ ಮಾಡೋದಿದ್ದೀರ ಯಾವ್ದು ಉಡುಪಿದು ಮಹಾರಾಷ್ಟ್ರದ ಯಾವ್ದು ಇದು ಇಳ್ಕಲ್ ಸಾರಿ ಒಂದು ರೀಲ್ಸ್ ಮಾಡ್ತಾ ಇದೀವಿ. ಯಾವ ರೀಲ್ಸ್ ಅಂತ ಅಡ್ವಾನ್ಸ್ ಆಗಿ ಹೋಗ್ಬೇಡ, ನಾವು ಮಾಡ್ತೀವಿ, ನಮ್ಗೆ ತೋರಿಸ್ತೀವಿ, ಅವಾಗ ನೀವು ಅದನ್ನ ಗೊತ್ತಾ ಹೇಳಿದ್ರಿ. ಕರೆಕ್ಟ್. ನಾವ ಈಗ ಹೇಳಿದೀನಿ, ನಾನು ಉತ್ತರ ಕರ್ನಾಟಕ ಮಂದಿ ಪಾಪ ನನ್ ಮಾವಾಗ ಗೊತ್ತಿಲ್ಲ ನಾ ಏನ್ ಮಾಡ್ತಾ ಇದ್ದೀನಿ. ನಾ ಹೇಳಿದೆ ಅವ್ರಿಗೆ ಒಂದು ಶಾರ್ಟ್ ಫಿಲ್ಮ್ ಮಾಡ್ತಾ ಇದೀವಿ ನಾವು. ಅವ್ರು ಹೇಳಿದಾರ ಶಾರ್ಟ್ ಫಿಲ್ಮ್ ಅಂದ್ರೆ ಕಿರುಚಿತ್ರ ಮಾಡ್ತಾ ಇದೀವಿ. ಅದಕ್ಕ ಯಜಮಾನ್ರಿಗೆ ಅವಾಗಿಂದ ರೆಡಿ ಮಾಡಿ ಕೊಡ್ಸಿದೀನಿ. ಮತ್ತ ಕಾರ್ಪೆಂಟರ್ ಬಂದ್ರಿ. ಈಗ ಕಾರ್ಪೆಂಟರ್ ಬರಂದ್ಲಿ ಓಡಿ ಹೋಗಿ ಅಲ್ಲೆಲ್ಲ ಏನೇನೋ ಒಂದ್ ಕೆಲಸ ಮಾಡ್ಕೊತಾ ಇದಾರೆ ನೋಡಿ. ಮತ್ ಇವ್ರ ಕೆಲಸ ಮುಗಿತಾವ ಹೇಳ್ರಿ, ಸ್ವಲ್ಪ ಹೇಳ್ತೇರಿ. ಸ್ಟಾರ್ಟ್ ಮಾಡೋಣ. ಡೈಲಾಗ್ ಎಲ್ಲ ಚಲೋ ಹಂಗೆ ಹೇಳ್ಬೇಕಾ. ಮತ್ತೆ ನಮ್ಮ ಕೈ ತೋಟ ನಿಮ್ಗೆ ಗೊತ್ತದ ಈಗಾಗ್ಲೇ. ಅದ್ರೊಳಗೆ ಬಂದ ಒಂದ್ ಶಾರ್ಟ್ ಫಿಲ್ಮ್ ಇಲ್ಲೇ ನಮ್ದು ಇದೇ ಜಾಗ ಒಳಗೆ ಮಾಡೋಣ ಅಂತ. ಮನೆಗಳು ಕರೆಕ್ಟ್ ಆಗಲ್ಲ ಅಂತ ಹೇಳಿ ನಮ್ದು ಇದು ಜಾಗ ಇದೆ, ಶಾರ್ಟ್ ಫಿಲ್ಮ್ ಮಾಡುವಂತ ಜಾಗ. ಇಲ್ಲಿ ನಾವು ಭಾಳ ದಿನ ಆಯ್ತು ನಾವು ಶಾರ್ಟ್ ಫಿಲ್ಮ್ ಮಾಡೇನಿಲ್ಲ. ಮಾಡೋಣ ಅಂತ ಇದ್ವಿ, ಆಗಿರ್ಲಿಲ್ಲ. ಇವತ್ತು ನಾವು ಹುಡುಗರ್ದು ಸುಟಿ ಅದ, ಹುಡುಗರು ಕರ್ಕೊಂಡ ಒಂದು ಸಣ್ಣ ಸ್ಮಾಲ್ ಶಾರ್ಟ್ ಫಿಲ್ಮ್ ಮಾಡ್ತಾ ಇದ್ವಿ. ಯಾವ ರೀತಿ ಮಾಡ್ತೀವಿ ಏನ್ ಮಾಡ್ತೀವಿ ನೋಡಿ. ನಾವು ಇದ್ದವ್ರಿಗೆ ಕರ್ಕೊಂಡು ಮಾಡ್ತಾ ಇದೀವಿ. ಸಮ್ಮನು ಬಂದಾಳ, ಕರಿ ಆಕಿಗೂ ಫುಲ್ ಟಯರ್ಡ್ ಆಗೈತಿ ಪಾಪ. ಕಾಲೇಜ್ಗೆ ಹೋಗಿ ಬಂದಾಳ. ಅವ ಸಾಯಂಕಾಲ ಏನೋ ಫಂಕ್ಷನ್ ಐತೆ ಅಂತ ಸ್ಕೂಲ್ ಕಾಲೇಜ್ ಒಳಗೆ. ಅದಕ್ಕೆ ಅಮ್ಮ ಫಂಕ್ಷನ್ ಐತಿ ಮತ್ತು ಸಾಯಂಕಾಲ ನಮಗೆಲ್ಲ ತಯಾರಿ ಮಾಡ್ಕೋಬೇಕು, ನೀವು ಮಾಡ್ಕೋರಿ ಅಂತ ನಮ್ಗೆ ಕಳಿಸ್ಕೊಟ್ರು. ನಾನೇ ಈಗ ವಾಚ್ಮೆನ್ಗಳು ಹುಡುಗರಿಗೆ ಮತ್ತು ಸ್ವಲ್ಪ ಇಲ್ಲಿ ಅವ್ರಿಗೆ ಕರ್ಕೊಂಡೆ ಈಗ ನಾನು ಶಾರ್ಟ್ ಫಿಲ್ಮ್ ಮಾಡೋಣ ಅಂತ ಹೇಳಿ. ಅದು ಯಾವ ರೀತಿ ಇರ್ತದೆ ಏನಿರ್ತದೆ ಅಂತ ಹೇಳಿ ನಿಮ್ಗೆ ನಾ ಇದು ಮಾಡ್ಕೊಂಡು ಬಿಡ್ತೀನಿ, ಆಮೇಲೆ ಬರ್ತದೆ. ಇಲ್ಲಿ ಗಾಡಿ ಇವರು ಒಯ್ದು ಅಲ್ಲಿ ಇಡಕ್ಕೆ ಹೋಗಿದ್ದಾರೆ. ಈಗ ಇದು ಬರ್ತಾರೆ. ಮತ್ತು ನಾನು ಸ್ವಲ್ಪ ಎಲ್ಲ ಪಟ್ಪಟ್ಟಿಗೆ ಜನ ಊಟಕ್ಕೆ ಎಲ್ಲ ಇಲ್ಲೆಲ್ಲ ಮನೆ ಕಟ್ತಾ ಇದ್ದಾರೆ. ಇಲ್ಲಿ ಮನೆ ಕಟ್ತಾ ಇದ್ದಾರೆ ಪಾಪ. ಅವರೆಲ್ಲ ನೋಡತ್ತಾರ ಬಂದ. ಇವ್ರು ಏನು ಮಾಡತ್ತಾರಪ್ಪ, ಏನೋ ನಡ್ದಂತ ನೋಡ್ತಾ ಇದ್ದಾರೆ. ಮತ್ತು ಇಲ್ಲಿ ವಾಚ್ಮನ್ ಇಲ್ಲೇ ಸೆಡ್ ಇದೆ. ಇಲ್ಲೇ ಅವ್ರ ಹುಡುಗರಿಗೆ ಕರ್ಕೊಂಡ ಸ್ವಲ್ಪ ಶಾರ್ಟ್ ಫಿಲ್ಮ್ ಮಾಡೋಣ ಅಂತ ಅವ್ರು ಕರ್ಕೊತೀನಿ. ಈಗ ಕಿರುಚಿತ್ರ ನಿಮ್ಮ ಸಲ ಮಾಡೋದೈತಿ, ಬನ್ನಿ. ಆಮೇಲೆ ಯಜಮಾನ್ರ ಕೆಲಸ ಇದು ಮಾಡ್ಕೊಳ್ತಾರೆ.
ಅವ್ರವ್ರ ಕೆಲಸ ಫಾಸ್ಟ್ ಕೆಲ್ಸಗಳು ನಡೆದ ಅವ್ರ ಕೆಲಸ ಯಜಮಾನ್ರದ್ದು ಒಂದು ಏನ್ ಗೊತ್ತಾ, ಬರೀ ಸ್ವಚ್ಛ ಮಾಡ್ಕೊಂಡಿರೋದು ಎಲ್ಲ ಕೆಲಸ ವಿಡಿಯೋ ಕಿತ್ಲು ಬಹಳ ಅವ್ರದ್ದು ಸ್ವಚ್ಛ ಮಾಡೋದು ವಿಡಿಯೋ ಅವ್ರದ್ದು ಬಹಳ ಅದೇ ಬರ್ತದೆ. ಈಗ ಎಲ್ಲ ಕಡೆ ಸ್ವಚ್ಛ ಮಾಡ್ಕೊಂಡ್ರು ಅವಾಗಿಂದ. ಮತ್ತೀಗ ರೆಡಿಯಾಗಿ ಬಂದಿದ್ದಾರೆ. ಈ ರೀತಿ ಬಟ್ಟೆ ಹಾಕೊಂಡು ನನ್ನ ಜೊತೆ ನಿಂತಿದ್ದಾರೆ ನೋಡಿ. ಈಗ ನಾವು ಒಂದು ಯಾವ ತರ ಶಾರ್ಟ್ ಫಿಲ್ಮ್ ಮಾಡ್ತಾ ಇದೀವಿ ಅಂತಂದ್ರೆ ಕಿರುಚಿತ್ರ ನಿಮಗೆ ಹೇಳ್ಬೇಕಂತಂದ್ರೆ ಯಾವ ತರ ಇದೆ ಅಂತಂದ್ರೆ ಅದು ಅದ್ರಾಗ ಒಂದು ಮಾರಲ್ ಅದ, ಅರ್ಥ ಇರೋದ ನಾವು ಮಾಡ್ತಾ ಇದೀವಿ. ಅಂದ್ರೆ ಅಂದ್ರೆ ಗಂಡ ಹೆಂಡತಿ ಇಬ್ರು ಇರ್ತಾರ, ಅವ್ರ ಹೆಂಡತಿಗೆ ಗಂಡ ಊರಿಗೆ ಕಳ್ಸಿಕೊಡ್ತಿರ್ತಾರೆ. ಊರಿಗೆ ಆಕಿ ಕಳ್ಸಿಕೊಡುವಾಗ ಅಲ್ಲಿ ಆಕಿ ಹೋಗ್ತಿರ್ತಾಳ. ತವರಿಗೆ ಹೋಗಿ ತಿಂಗಳಾಯಿತು, ಮನಸಾಗೈತಿ ಹುರು ಹುರು, ಪತ್ರ ಬರೆದರೂ ಉತ್ತರವಿಲ್ಲ, ಮನಸ್ಸಿಗೆ ಆಗೈತಿ ತಳಮಳ. ತವರಿಗೆ ಹೋಗಿ ತಿಂಗಳಾಯಿತು, ಮನಸ್ಸಾಗೈತಿ ಹುರು ಹುರು. ಏನ್ ಮಾಡೋದು, ತವರ ಮನೆ ಕೂತ್ಕೊಂಡು ಕೂತಾಳ ಹೆಂಡತಿ, ಏನ ಹೋಗಿಲ್ಲ ಕರೆ ಹೋಗಿದ್ದು ಮುಂಚೆ ಹಿಂಗಾಗ್ತಾ ಇದೆ. ಈಗ ಇವ್ರು ಈ ರೀತಿ ಹೇಳಿದಾರಲ್ಲ, ಹಿಂಗೆ ನಾವು ಸ್ವಲ್ಪ ಮಧ್ಯ ಸ್ವಲ್ಪ ಎಲ್ಲಾ ಕನ್ನಡ, ನಮ್ಮ ಉತ್ತರ ಕರ್ನಾಟಕದ ಕನ್ನಡ ಜಾನಪದ ಹಾಡಗಳು ಹಾಕಿ ಮಾಡಿ ಏನ್ ಮಾಡ್ತೀವಿ, ನಿಮಗ ಒಂದು ಶಾರ್ಟ್ ಫಿಲ್ಮ್ ರೆಡಿ ಮಾಡೋಣ ಅಂತ ಇದೀವಿ. ಎಷ್ಟು ನಮ್ಮ ಕೈಯಿಂದ ಆಗ್ತದ ಪ್ರಯತ್ನ ನಾವು ಮಾಡ್ತಾನೆ ಇದೀವಿ. ಹಂಗ ನೀವು ಎಲ್ಲ ಹೇಳ್ತಾ ಇದೀರಾ ಬಹಳ ಒಳ್ಳೆ ನೀವೆಲ್ಲ ಅಂದ್ರೆ ಒಂಥರ ಎಲ್ಲಾರ್ಗು ಮಾದರಿ ಆಗುವಂತದ. ಅದು ಎಲ್ಲಾರ್ಗು ಅದ್ ನೋಡಿದ್ಮೇಲೆ ಒಂಥರ ಅದು ಬಹಳ ಅನುಕೂಲ ಆಗ್ತಾವ ನಿಮ್ದು ವಿಡಿಯೋಗಳು ನೋಡಂತ್ಲೆ. ಮತ್ತ ಅದ್ರೊಳಗ ಬಹಳ ಅರ್ಥ ಗರ್ಭಿತ ಅದಾವ ಅಂತ ನೀವ್ ಅಂತೀರಾ. ನಿಜಾನ ಇದು ಆ ರೀತಿನ ಅದ ಬಹಳ. ಆಮೇಲೆ ಆಮೇಲೆ ನನ್ನ ಮಾವರಿಗೆ ಹೇಳ್ತೀನಿ ಏನ್ ನಾವು ಮಾಡೋರದೇವ್ ಅಂತ ಹೇಳಿ. ಆಮೇಲೆ ಡಿಸ್ಕಸ್ ಮಾಡ್ಕೊಂಡು ಆಮೇಲೆ ಮತ್ತೆ ನಿಮ್ಗೆ ಸಿಗ್ತೀನ. ಅಷ್ಟ ತನಕ ಯಜಮಾನ್ರಿಗೆ, ನಮ್ಮ ಚಿನ್ನವರಿಗೆ, ನನ್ನ ಮಾವಾಗ ಎಲ್ಲ ನಾನು ಯಾವ ರೀತಿ ಕಿರುಚಿತ್ರ ಮಾಡೋದೈತಂತ ಎಲ್ಲ ಹೇಳ್ದೆ ಅವರಿಗೆ. ಅವರು ಇಷ್ಟ ಆಯ್ತದ, ಯಾಕಂದ್ರೆ ನಾವು ಯಾವ ರೀತಿ ಕಿರುಚಿತ್ರ ಮಾಡ್ತಾ ಇದೀವಲ್ಲ, ಅವ್ರಿಗೆ ಕೇಳಿದ್ಮೇಲೆ ಅವ್ರಿಗೂ ಸರಿ ಅನಿಸಿತ್ತು. ಹೌದದ ನಿಜ ಐತಿ, ಆ ರೀತಿ ನಮ್ಮ ಈಗಿನ ಎಲ್ಲರಿಗೂ ನಾವು ಎಚ್ಚರ ಮಾಡ್ಬೇಕಂತ ಹೇಳಿ ನಮ್ಮ ಯಜಮಾನ್ರಂದ್ರು ಆಯ್ತು ಮಾಡೋಣ, ಚಲೋ ಅದ ಶಾರ್ಟ್ ಫಿಲ್ಮ್ ಅಂತ ಹೇಳಿ. ನೀವು ನೋಡೋದಿದ್ರೆ ಅದು ಬೇರೆನ ಸಪ್ರೇಟ್ ಬರ್ತೈತಿ. ಈಗ ಸದ್ಯಾಗ ನಿಮ್ಗೆ ನಾವು ಅದೇನು ಬಿಡ್ತಾ ಇಲ್ಲ. ನಾವ್ ಏನೇನ್ ಮಾಡ್ತೇವಲ್ಲ ಬಿಹೈಂಡ್ ದ ಸೀನ್ ಎಲ್ಲ ಹಾಕ್ತಿವಿ, ಅದ್ರೊಳಗೆ ಬರ್ತದ. ಈಗ ಮೇನ್ ನಾವು ಇಬ್ರು ಕಿರುಚಿತ್ರ ಮಾಡಕ್ ರೆಡಿ ಆಗಿದೀವಿ. ಕಿರುಚಿತ್ರದ ಒಂದು ಒಂದು ಸಂದೇಶ ಇದೆ ಅದರಲ್ಲಿ. ಆ ಸಂದೇಶ ನೀವೇ ಅರ್ಥ ಮಾಡ್ಕೊಳ್ಳಿ, ನಿಮಗೆ ಅದು ಮುಟ್ಟುತ್ತೆ. ಆಮೇಲೆ ಅದು ಅದರಿಂದ ನಿಮಗೊಂದು ನೀತಿ ಪಾಠ ಸಿಗ್ತದ ಅಂತ ನಾವು ಅನ್ಕೊಂಡಿದೀವಿ. ಈಗ ಪ್ರಾರಂಭ ಮಾಡ್ತೀವಿ ನೋಡೋಣ. ಓಕೆ, ಈಗ ಒಂದು ಮರಾಠಿ ನಾವ, ಯಾಕಂದ್ರೆ ಮೆಕ್ಕೆಜೋಳ ಬಹಳ ನಮ್ದು ಬೆಳೆದಿದಾವ್, ಬಹಳ ಚಂದ ಬಂದಿದಾವ್ ಮೆಕ್ಕೆಜೋಳ. ಬೆಳೆ ಮೆಕ್ಕೆಜೋಳ ಫಸ್ಟ್ ಟೈಮ್ ನಾವ್ ಹಾಕಿದೀವಿ. ಮೆಕ್ಕೆಜೋಳ ಬಂದಾವ. ಮೆಕ್ಕೆಜೋಳ ಜೊತೆ ಒಂದ್ ನಿಮಗ ರೀಲ್ಸ್ ಮಾಡಿ ಬಿಡೋಣ ಅಂತ ಇಷ್ಟ ಒಳಗು ಮತ್ತೆ ಯೂಟ್ಯೂಬ್ ಚಾನೆಲ್ ಒಳಗು ಒಂದು ರೀಲ್ಸ್ ಮಾಡೋಣ ಅಂತ ಹೇಳಿ ನಾವ್ ಏನ್ ಮಾಡ್ತಾ ಇದೀವಿ. ಇಲ್ಲಿ ನಿಮಗ ಸಲುವಾಗಿ ಒಂದು ರೀಲ್ ನಾವು ನೋಡ್ತಾ ಇದೀವಿ, ಮಾಡ್ತೀವಿ. ಈಗ ನನ್ನ ಸೂಟಿಗೆ 3:30 ಆಗಿರ್ಬೇಕು. ಒಂದು ಶಾರ್ಟ್ಸ್, ಕನ್ನಡ ಶಾರ್ಟ್ಸ್ ಮಾಡಿದ್ವಿ. ಉತ್ತರ ಕರ್ನಾಟಕದ ಅದೊಂದು ನಿಮಗ ಶಾರ್ಟ್ಸ್ ತಗೊಂಡಿದೀವಿ. ಆಮೇಲೆ ಮರಾಠಿ ಒಂದು ಶಾರ್ಟ್ಸ್ ಮಾಡಿದೀವಿ. ಒಂದು ಶಾರ್ಟ್ ಫಿಲ್ಮ್ನು ಮಾಡಿದೀವಿ. ಯಾಕಂದ್ರೆ ಬರೀ ನಮ್ದು ದಿನಾಲು ನೀವು ಡೈಲಿ ಲಾಗ್ ನೋಡ್ತಾ ಇದ್ದೀರಾ, ಬರೋದು ಹೋಗೋದು, ನೀರು ಕೊಡೋದು, ಊಟ ಮಾಡಿಸೋದು ಅದೇ ನೋಡ್ತಾ ಇದ್ದೀರಾ. ಇರೋ ಟೈಮ್ ಒಳಗೆ ಸ್ವಲ್ಪ ಟೈಮ್ ತಕೊಂಡ ಈಗಾಗಲೇ ನಿಮ್ಗೆ ಗೊತ್ತೈತಿ, ಮನಿ ಒಳಗೆ ನಮ್ಮ ಪಪ್ಪ ಬಂದಾರ, ಹೆಂಗಿರ್ತದ ಮನಿ ಒಳಗೆ ಒಬ್ರ ಗೆಸ್ಟ್ ಬಂದಾಗ ಯಾವ ರೀತಿ ಮನಿ ಒಳಗೆ ವಾತಾವರಣ ಇರ್ತದ, ಎಷ್ಟೊಂದು ನಾವು ಅವ್ರ ಸಲುವಾಗಿ ಮಾಡೋದಿರ್ತೈತಿ. ಒಂದು ಹಿರಿಯ ಜೀವ ಮನೆಗೆ ಬಂದ್ಮೇಲೆ ಊಟದ ಟೈಮಿಂಗು, ಚಾ ಟೈಮಿಂಗು ಎಲ್ಲ ನಿಮಗೆ ಗೊತ್ತದಾವ, ಯಾವ್ಯಾವ ರೀತಿ ಮಾಡ್ಬೇಕಾಗ್ತೈತಿ. ನಾವು ಅದೆಲ್ಲ ಮಾಡ್ಕೊಂಡು ಸಹಿತ ಟೈಮ್ ತಕ್ಕೊಂಡ ಮತ್ತು ಇವರಿಗೆ ರಿಟೈರ್ಮೆಂಟ್ ಇವ್ರದ್ದು ಆದ್ರೂ ಸಹಿತ ಇವರಿಗೆ ಮಧ್ಯಾಹ್ನ ಮಲ್ಕೊಳಕ್ಕೆ ಟೈಮ್ ಸಿಗ್ವಾತು. ಮಧ್ಯಾಹ್ನ ಮಲ್ಕೊಂಡ್ರೆ ಇದು ವಿಡಿಯೋ ಮಾಡೋಕ್ಕಾಗಲ್ಲ. ಯಾಕಂದ್ರೆ ನಾವು ಬಂದಿರೋದ 3:30 ನೋಡಿ, 3:30 ಆಗೈತಿ. ಇನ್ನೂ ಊಟ ಆಗಿಲ್ಲ ಮಧ್ಯಾಹ್ನ ನಮ್ದು. ಎಷ್ಟಾಗ್ತದ ನಮ್ಮ ಪ್ರಯತ್ನ ನಿಮ್ಮ ಕಡೆ ನಾವು ಮಾಡ್ತಾ ಇದ್ದೀವಿ. ನಿಮ್ಮ ಕಡೆ ನಮ್ಮ ವಿಡಿಯೋಸ್ಗಳು ತಲುಪಲಿ ಅಂತ ನಾವು ಮಾಡ್ತಾ ಇದ್ದೀವಿ. ನೀವು ಭಾಳ ಜನ ಹೇಳ್ತಾ ಇದ್ದೀರಾ, ಭಾಳ ವ್ಯೂಸ್ ನಿಮಗೆ ಬರಬೇಕು, ಅದು ಮಾಡಿ ಇದು ಮಾಡಿ ಅಂತ ಹೇಳಿ. ಆದರೂ ನಮಗೆ ಏನೋ ಮಾರಲ್ ಆಗಿ ಮಾಡಬೇಕು, ಏನೋ ನಿಮ್ಮ ಕಡೆ ಮುಟ್ಟಬೇಕು, ನಮ್ಮ ವಿಡಿಯೋಗಳನ್ನು 4 ಜನ ನೋಡೋ ಥರ ಇರಬೇಕು ಅಂತ ಹೇಳಿ ನಾವು ಪ್ರಯತ್ನ ಮಾಡಿ ನಿಮ್ಮ ಕಡೆ ವಿಡಿಯೋಗಳನ್ನ ಬಿಡ್ತಾ ಇದ್ದೀವಿ. ಒಂದು ಟೈಮ್ ಬರ್ತದೆ ನಮ್ಮ ವಿಡಿಯೋಗಳು ಭಾಳ ಜನ ನೋಡೋ ಥರನ ಆಗ್ತದಂತ ನನ್ನ ಮನಸ್ಸಿಗೆ ಯಾವಾಗಲೂ ಹೇಳ್ತಾ ಇರ್ತದೆ. ಪ್ರಯತ್ನ ಮಾಡೋದು ಬಿಡಕ್ಕೆ ಹೋಗೋದು ಬೇಡ,
ಪ್ರಯತ್ನ ಮಾಡ್ಕೋತಾ ಇರೋನು ಎಷ್ಟ್ ಆಗ್ತದ ಅಷ್ಟ. 4 ವರ್ಷದ ಸತತ ಪ್ರಯತ್ನದಲ್ಲಿ 10,000 ಸಬ್ಸ್ಕ್ರೈಬರ್ಸ್ ಹಾ ಕೆಲವೇ ದಿನಗಳಲ್ಲಿ ಆಗ್ತಾ ಇದೆ. ಅದೇ ಓನ್ಲಿ ಫ್ಯೂ ಡೇಸ್ ಇದೆ. ಈಗ ಸ್ವಲ್ಪ ದಿನ ಉಳಿದಿದೆ. 800 ಮೇಲೆ ಆಗಿದಾವ. ಇನ್ನೊಂದು 100-200 ಆದ್ರೆ 10,000 ಸಬ್ಸ್ಕ್ರೈಬರ್ಸ್ ಆಗ್ತಾರೆ. ಈ 10,000 ಸಬ್ಸ್ಕ್ರೈಬರ್ಸ್ ಒಂದು ಹಬ್ಬನ ಆಚರಣೆ ಮಟ್ಟಿಗೆ ನಾವು ಮಾಡ್ತೀವಿ. ಮತ್ತೆ ಆ ದಿವಸ ಒಂದು ಒಳ್ಳೆಯ ಒಂದು ವಿಡಿಯೋ ನಾವು ತಗೊಂಡ್ ಬರ್ತೀವಿ. ನೀವೆಲ್ಲರೂ ನೋಡ್ರಿ. ಆಮೇಲೆ ಇನ್ಸ್ಟಾ ಫ್ಯಾಮಿಲಿ ಕೂಡ ಬಿಡ್ತೀವಿ, ಯೂಟ್ಯೂಬ್ ದಲ್ಲಿ ಕೂಡ ಬಿಡ್ತೀವಿ. ಆಮೇಲೆ ನಿಮ್ಮ ಜೊತೆಗೆ ನಾವು ನಿರಂತರವಾಗಿ ಸಂಪರ್ಕದಲ್ಲಿ ಇರ್ತೀವಿ. ನೀವು ಕೂಡ ನಿಮ್ಮ ವ್ಯಾಲ್ಯೂಯೇಬಲ್ ಸಜೆಷನ್ಸ್ ನಮ್ಮನ್ನ ತಿಳಿಸ್ರಿ. ಆಮೇಲೆ ಈಗಾಗಲೇ ನಾವು ನಿಮಗೆ ಹೇಳಿದ ಪ್ರಕಾರ ನಿಮ್ಮದು ಯಾವುದೋ ಒಂದು ಪ್ರಾಡಕ್ಟ್ ಇತ್ತಂದು ಮಾರ್ಕೆಟಿಂಗ್ ಮಾಡಬೇಕು, ಸೇಲ್ಸ್ ಮಾಡಬೇಕು, ಅದರ ಅಡ್ವರ್ಟೈಸ್ಮೆಂಟ್ ಕೂಡ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ನೀವು ದಯವಿಟ್ಟು ನಮಗೆ ಕಮ್ಯುನಿಕೇಟ್ ಮಾಡಿ ನಮ್ಮ ಜೊತೆಗೆ ಸಂಪರ್ಕದಲ್ಲಿ ಇರಿ. ನಿಮ್ಮ ಪ್ರಾಡಕ್ಟ್ ಬಗ್ಗೆ ಮಾಹಿತಿ ಕೊಡಿ. ನಾವು ಬಹಳ ಒಳ್ಳೆಯ ರೀತಿಯಿಂದ ಒಂದು ಅಡ್ವರ್ಟೈಸ್ಮೆಂಟ್ ಮಾಡಿ ಮತ್ತೆ ನೀವು ನಮ್ಮ ಇಬ್ಬರಿಗೂ ಜೋಡಿಯಾಗಿ ನಮಗೆ ಕೊಡ್ಬೇಕು. ಏನ್ ನೀವು ಪ್ರಾಡಕ್ಟ್ ಏನೋ ಕೊಡೋರಿದ್ರು ಯಾವ್ದೋ ಕೊಡೋದಿದ್ರು ನಮ್ ಇಬ್ರು ಕಪಲ್ಸ್ ಮಾಡುವಂತದ ನಮಗ್ ಕೊಡ್ಬೇಕು. ಯಾಕಂದ್ರೆ ನಾವು ಒಬ್ರಿಗೆ ಬಿಟ್ಟು ಒಬ್ರು ಇರಲ್ಲ, ಒಬ್ರಿಗೆ ಬಿಟ್ಟು ನಾವು ಒಬ್ರಿಗೆ ಮಾಡಲ್ಲ. ಮಾಡೋದು ನಮ್ದು ಇಲ್ಲ. ಯಾಕಂದ್ರೆ ನಾವ್ ಇಬ್ರು ಸೇರೆ ಮಾಡೋದಂತ ನಮ್ದು ನಾವು ಇಬ್ರು ಇದ್ ಮಾಡ್ಕೊಂಡಿದೀವಿ. ಜೋಡಿಯಾಗಿದೀವಿ, ಜೋಡಿ ಹಕ್ಕಿಗಳ ತರ ನಾವು ಇಬ್ರು ಸೇರೆ ಮಾಡೋರದೀವಿ. ಆ ರೀತಿ ನಮ್ಗೆ ಏನದಾವಲ್ಲ ನೀವು ಕೊಟ್ರ ಸಹಿತ ನಾವು ಖುಷಿಯಿಂದ ನಿಮಗೆ ಮಾಡ್ಕೊಡ್ತೇವಿ. ಮತ್ತೆ ಈಗ ಈ ವಿಡಿಯೋ ಸದ್ಯಾಗ ನಾವು ಊಟಕ್ಕೆ ಹೋಗೋದದ, ಊಟ ಮಾಡ್ತೀವಿ. ನಮ್ಮ ಡ್ರೆಸ್ ಚೇಂಜ್ ಮಾಡಿ ಮತ್ತೆ ಬೇರೆ ಇದ್ರೊಳಗೆ ಇದು ಮಾಡ್ಕೊಂಡು ನೋಡೋಣ. ಸಾಯಂಕಾಲ ಅರ್ಶಿನ ಐತಿ, ಅಲ್ಲೆಲ್ಲ ಹೋಗೋ ತಯಾರಿ. ಈಗ 4 ಆಯಿತು. ನಮ್ದೈತಿ ಆರತಿ ತಟ್ಟೆ ಅದು ಬೇಕಂತ ಅವ್ರ ಕಾಲೇಜ್ಗಳು ಫಂಕ್ಷನ್ ಐತಿ. ಅದಕ್ಕೆ ಏನೇನು ಕೇಳತ್ತಾಳ, ನನ್ನ ಕೆಲಸ ಹಚ್ಚಾಳ. ಆಮೇಲೆ ನಾನು ಈಗ ಊಟ ಆಯಿತು. ಮತ್ತು ಶಾಂಬೂಗಿನ ಮೇಕೆಲ್ಲ ಸಾಮಾನು ಕೊಡ್ತಾಯಿದ್ದೀನಿ. ಅವಳು 5:30 ಹೋಗಕ್ಕದ. ನಾವು ಅರ್ಶಿನ ಕಾರ್ಯಕ್ರಮಕ್ಕೆ ಹೋಗೋದೈತೆ ಅಂತ ಹೇಳಿದ್ದೆ ನಾನು ನಿಮ್ಗೆ. ಅದಕ್ಕೆ ಅವ್ರು ನಮ್ಮ ಕಾರ್ಯಕ್ರಮಗಳು ಪಾಪ ಸಿಂಗಿಪುರ್ ಬಿಟ್ಟು ಬಂದಿದ್ರು ಅವಳು. ಅದಕ್ಕೆ ಈಗ ಚಿನ್ನು ಮೇಲೆ ಬಟ್ಟೆ ಒಣಗಕ್ಕೆ ಹೋಗ್ಯಾರ. ಇವತ್ತೆಲ್ಲ ಬ್ಲ್ಯಾಂಕೆಟು ಅದು ಇದು ಎಲ್ಲ ಒಣಗಕ್ಕೆ ಹಾಕತ್ತಾರ ಅವ್ರು. ಇವತ್ತು ಒಳ್ಯಾಕೆ ಹಾಕಿದ್ರು, ಅದೆಲ್ಲ ಒಣಗಕ್ಕೆ ಹೋಗ್ಯಾರ. ಒಂದು ಸುಮ್ಮ ಮಲ್ಕೊಂಡು ಅಂತೀನಿ, ಇನ್ನೂ ಮಲ್ಕೊಳಕ್ಕೆ ಬಂದಿಲ್ಲ. ಮತ್ತು ನನಗೂ ಅಡುಗೆ ಮತ್ತೀಗ ಪಪ್ಪ ಅದು ಮನ್ಯಾಗ ಅದ ನಿಮ್ಗೆ ಗೊತ್ತೈತಿ. ಮತ್ತು ನಾನು ಸಾಯಂಕಾಲ ಅಡುಗೆ ಮಾಡಿಷ್ಟು ಹೋಗ್ಬೇಕು. ಅದಾವ ಮೀನು ಐತಿ, ಎಲ್ಲ ಮಾಡ್ಕೋಬೇಕು. ಮತ್ತು ಮೀನು ಸಾರು ಐತಿ, ಅನ್ನ ಅದ, ಚಪಾತಿ ಅದಾವ. ಮತ್ತು ಶಾಂಬೂಗಿದು ಕಾಳುಗಳು ನೆನ್ಸೀನಿ. ಈಗ ಪಟ್ ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಅಡುಗೆ ಮಾಡ್ಕೊತೀನಿ. ಇದು ಹೀರೆಕಾಯಿ ಪಲ್ಯ ಐತಿ. ಈಗ 4 ಅಂತೂ ಆಗೈತಿ. ಎಲ್ಲ ಬೇಗ ಬಿಟ್ಟ ಶಾಮಿಗೆ ರೆಡಿಯಾಗ ಹೋಗ್ಬೇಕು. ಶಾಮಿಗೆ ರೆಡಿಯಾಗ ಹೋಗ್ಬೇಕು. ಅಲ್ಲಿ ಸ್ಕೂಟಿ ಆ ಕಡೆ ಸ್ವಲ್ಪ ಶಾರ್ಟ್ ಫಿಲ್ ಮಾಡತ್ತಿದ್ರು. ತಾತಂದು ಎದ್ರು ಇದೂರಿ ಆಯಿತು. ಶಾಂಬ ಹುಡುಗಾಕಿದ. ಈಗ ಆಕೆ ಕರ್ದಾರಲ್ಲ ಕಾಲೇಜ್ ಕಡೆ. ಬತ್ತಿನೂ ಕೊಡೋಣತ್ತ, ಎಣ್ಣೆ ಸೊಪ್ಪು ಕೊಡಲಿ ಅವಳಿಗೆ. ಇದಕ್ಕೆ ಊಟ ಮಾಡತ್ತಾಳ. ಈಗ ಅವಳು ಹೋಗಾಕಿದ ಅಂತ ರೆಡಿಯಾಗಿ ಟೈಮ್ ಆಗ್ತದಂತ. ಈಗ ಅಪ್ಪನು ಈಗ ಬಂದ. ಅಪ್ಪನು ಮತ್ತು ಹೋಗೋದಿನ ಇರ್ತೀವಿ ಮನ್ಯಾಗ. ಈಗ 5:30 ಅಂತೂ ಆಗೈತಿ. ನಾವು ರೆಡಿ ಆಗಬೇಕು, ಟೈಮ್ ಬೇರೆ ಆಗೈತಿ. ನೋಡಿ ಎಲ್ಲಿ ತಂದಿಟ್ಟಿದ್ದೀನಿ ಫ್ರೈ ಮಾಡೋದು ಕೆಲಸ. ನನಗೂ ರೆಡಿ ಆಗೋದೈತಿ, ಅವಸರ ಆಗೈತಿ. ಮೊದಲೇ ನಿಮ್ಗೆ ಅರ್ಶಿನ ಕಾರ್ಯಕ್ರಮ ಗೊತ್ತಿರ್ತದೆ ಎಷ್ಟು ಗಂಟೆಗೆ ಇರ್ತದೆ ಅಂತ ಹೇಳಿ. ಮಾ ಎಲ್ಲಿದೀಯಾ? ಅಲ್ಲಿದೆಯಾ? ನೀರು ತೊಗೊಂಡು ಬಾಟಲ, ನೀರಿನ ಬಾಟಲ. ಮತ್ತು ಬಂದಮೇಲೆ ನೀವು ಫೋನ್ ಮಾಡ. ಮಾಡ್ಕೋತ ಇಲ್ಲೇ ಬಂದೆ. ಇವಳು ಅಂತ ಗುಬ್ಬಿಗೆ ಹೋಗ್ತಾ ಇದ್ದಾಳೆ. ಚಿನ್ನಂತೂ ಆರಾಮ್ ನಿದ್ದೆ ಹೊಡಿತಾ ಇದ್ದಾರೆ. ಬೇರೆ ಕಾಸಾಕಿಟ್ಟೇನು ಚಾಯ್ ಮಾಡೋದು ಬೇರೆ ಇಟ್ಟಿದ್ದೀನಿ. ಜಿಂಗಿ ಫ್ರೈ ಮಾಡೋಕೆ ಬೇರೆ ಇಟ್ಟಿದ್ದೀನಿ. ಸಾರು ಬೇರೆ ಮಾಡೋಕೆ ಇಟ್ಟಿದ್ದೀನಿ. ಇಲ್ಲ 4 ಒಲೆ ಚಾಲು ಅದಾವ. ಮತ್ತು ಶಾಂಪೂನು ಹೊರಡ್ತಾ ಇದ್ದಾಳೆ. ಪಟಾಪಟ ಕೆಲಸದ ಜೊತೆನೇ ನಾವು ಎಲ್ಲ ಮಾಡ್ಕೋಬೇಕಾಗ್ತೈತಿ. ಒಂದು ತಪ್ಸಕ್ಕೆ ಮನಸ್ಸಿಲ್ಲ, ಯಾಕಂದರೆ ಕರೆದು ಹೋಗಿದ್ದಾರೆ ಅಂತಂದಮೇಲೆ ಹೋಗೋಣ ಅಂಥೇಳಿ ಚಿನ್ನಿಗೆ ಎಬ್ಬಿಸ್ಬೇಕು ನಾವು ಪಟಾಪಟ ರೆಡಿ ಆಗಕ್ಕೆ. ನೀರಾ? ಹಾಂ ಬಾ, ನೀರು ಬೇಕಾದ್ರೆ ಬಾಟಲ್ ತೊಗೊಂಡು ಹೋಗ್ತಾಳ್ರಿ. ಬರತಾಳ್ರಿ ಇಲ್ಲೇ. ನೋಡಿ ಜಾನ್ ಅಂತ ಬಾಗಲ ತೆಗೆದು ಹೋಗ್ಯಾರ ನೋಡಿ. ಈ ಟೈಮ್ದಾಗ ಸೊಳ್ಳೆಗಳು ಇವ್ರು ಏನು ಬರ್ಕೊಳತ್ತಾರ. ಸೊಳ್ಳೆ ಒಂದು ಬರ್ತಾವಂತ ಹೇಳಿದ್ರು ಬಾಗ್ಲ ಓಪನ್ ಮಾಡಿ ಜಾನ್ ಮಾಡ್ಕೊಂಡು ನಿಂತಾರ ನೋಡಿ. ಏನು ಮಾಡ್ತೀರಾ? ಏನು ಬೇಕು? ಬ್ಯಾಗ್ ಹಾಕ್ಕೊನದಾರ ಅಪ್ಪ, ತಗೋ ಅದು ಬ್ಯಾಗ್.
ಚಿನ್ನ ಜೀವಿ ಯಾಕೆ ಬಂದ್ರೆ ಅವಳಿಗೆ ಇರ್ಲಿ ಜೊತೆ ಇಟ್ಕೊ ಅಲ್ಲಿ ಬೇಕಾದ್ರೆ ತಗೊಳಕ್ ನೋಡಕ್ ಬರ್ತದ. ಶಾಮು ಹುಷಾರಾಗಿ ಹೋಗಿ ಬರ್ರಿ ಮತ್ತೆ ಫೋನ್ ಮಾಡ್ರಿ. ನಾನು ಓಡಿ ಬಂದೆ ಪಟ್ ಎಲ್ಲರೂ ಅಂತಾರೆ ನನ್ನ ಮೊಬೈಲ್ ಕೈಯಾಗ ಸೇಕ್ ಯಾಕೆ ಆಗ್ತೈತೆ ಅಂತ. ಯಾಕಂದ್ರೆ ನಾವು ಓಡಾಡಿ ಕೆಲಸ ಮಾಡುವುದಂತದ ಲಾಗ್ ಐತೆ ನಂದು ಒಂದೇ ಕಡೆ ಕುತ್ಕೊಂಡು ಮಾಡೋದಂತ ಲಾಗ್ ಅಲ್ಲ. ಏನೇನು ಕೆಲಸ ಮಾಡ್ತೀನಲ್ಲ ನಾನು ನಿಮಗೆ ತೋರಿಸ್ತಾ ಇರ್ತೀನಿ. ಇದೆಲ್ಲ ಈಗ ಊಟದ ಫಿಶ್ ಫ್ರೈ, ಇದು ಬಾಂಗ್ಲಾ, ಇದು ಪ್ರಾನ್ಸ್ ಫ್ರೈ ಮಾಡ್ತಾಯಿದ್ದೀನಿ. ಚಿನ್ನು ಅಲ್ಲಿ ಊಟ ಮಾಡಲ್ಲ. ಅರಿಶಿನ ಒಳಗೂ ಪಾಪ ಅವರಿಗೆ ಅಲರ್ಜಿ ಪ್ರಾಬ್ಲಮ್ ಐತಿ ಗೊತ್ತೈತಿ ನಿಮ್ಗೆ ಈಗಾಗಲೇ. ಏನೋ ಸ್ವೀಟ್ ಇತ್ತಂದ್ರೆ ತಿಂದು ಬರ್ತಾರೆ ಮತ್ತು ಅವ್ರಿಗೆ ಊಟಕ್ಕೆಲ್ಲ ಬೇಕಾಗ್ತೈತಿ. ಮತ್ತು ಈಗ ಮಾಡಿಟ್ಟೆ ಅಂದ್ರೆ ನನಗೂ. ಆಮೇಲೆ ಇಲ್ಲಿ ಸಾರು ಒಳಗೂ ಈಗ ಸಾರು ಇತ್ತು, ಫಿಶ್ ಸಾರು. ಅದ್ರೊಳಗೆ ಮೀನಾ ಹಾಕಿ ಇದ್ರೊಳಗೆ ಸಾರು ಈಗ ಮಾಡಕ್ಕಿಟ್ಟಿದ್ದೀನಿ. ಚಾಯ್ ಕೂತದ, ಹಾಲು ಕಾದ ಆಗೈತಿ. ಟೈಮ್ 6 ಗಂಟೆ ಆಗಿ ಬಂದಾಗ ಪಟಾಪಟ ಮೊದಲು ರೆಡಿ ಆಗ್ತೀನಿ. ಎಲ್ಲ ಕೆಲಸ ಬಿಡ್ತೀನಿ, ಮೊದಲು ರೆಡಿ ಆಗ್ತೀನಿ. ಇದಷ್ಟು ಆಯ್ತಾ ಅಂದರೆ ನಾನು ಊಟದ ಮೊದಲು ರೆಡಿ ಆಗ್ತದೆ. ಒಂದು ಮುಖ ತೊಳ್ಕೊಬೇಕು, ಫ್ರೆಶ್ ಆಗಬೇಕು. ನಾನು ಸ್ವಲ್ಪ ಮಲ್ಕೊಂಡೇ ಇದ್ದೆ ಮತ್ತು ಸ್ವಲ್ಪ ರಿಲ್ಯಾಕ್ಸ್ ಆಯಿತು. ಮತ್ತೀಗ ಆ್ಯಕ್ಟಿವ್ ಆದೆ. ಈಗ ನೆಕ್ಸ್ಟ್ ವಿಡಿಯೋ ಒಳಗೆ ನಾನು ಆಮೇಲೆ ಸಿಗ್ತೀನಿ ನಿಮಗೆ ರೆಡಿಯಾಗಿ. ಈಗ ಗಡ್ಬಡಿ ಅದ, ಈಗ ವಿಡಿಯೋ ಮಾಡೋಕ್ಕಾಗಲ್ಲ. ಅರ್ಶಿನದು ವಿಡಿಯೋ ಅದು ಸಪ್ರೇಟ್ ಮಾಡಿಬಿಡ್ತೀನಿ. ಈ ವಿಡಿಯೋ ನೋಡಿರಿ, ನಿಮ್ಗೆ ಇಷ್ಟ ಆಗ್ತದೆ, ಹೆಂಗಾಗೈತಿ ಏನು ಅಂತ ಗೊತ್ತಾಗ್ತದೆ. ಮತ್ತು ನಾಳೆ ಮದುವೆದೆಲ್ಲ ತಯಾರಿ ಮಾಡ್ಕೋಬೇಕು, ಅದೆಲ್ಲ ತಯಾರಿ ಮಾಡ್ಕೋತೀನಿ. ಈಗ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ. ವಿಡಿಯೋ ನೋಡಿರಿ, ಹೆಂಗಾಗೈತಿ ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮಗೆ ಭಾಳ ಧನ್ಯವಾದ ನೋಡಿ.